ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಆಯುರ್ವೇದ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇದ್ದೇನೆ. ಇತ್ತೀಚೆಗೆ ಆಯುರ್ವೇದ ಪ್ರಚಲಿತದಲ್ಲಿ ಇದೆ, ಹಿಂದಿನಿಂದಲೂ ಕೂಡ ಇತ್ತು, ಆದರೆ ಇತ್ತೀಚೆಗೆ ಜಾಸ್ತಿ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿದೆ. ಹಾಗಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ತಗೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಕಡೆ ವಿಚಾರಿಸಬೇಕು, ಒಂದಷ್ಟು ಜನರ ಸಲಹೆಯನ್ನು ತೆಗೆದುಕೊಂಡು ಆಸ್ಪತ್ರೆಗಳಿಗೆ ಬರಬೇಕಾಗತ್ತೆ. ಅಂತಹ ಒಂದು ಆಸ್ಪತ್ರೆ ಅಂದ್ರೆ ಅದು ತಕ್ಷಣ ಆಯುರ್ವೇದ ಆಸ್ಪತ್ರೆ. ಇಲ್ಲಿ ಸಾಕಷ್ಟು ಜನ ಪರಿಹಾರವನ್ನ ಕಂಡುಕೊಂಡಿದ್ದಾರೆ, ಸಾಕಷ್ಟು ಜನಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದೆ. ಹಾಗೆ ಇಲ್ಲೇ ಔಷಧಿಯನ್ನು ತಯಾರು ಮಾಡಿ ನಿಮಗೆ ಔಷಧಿಯನ್ನು ಕೊಡ್ತಾರೆ. ಹೀಗಾಗಿ ಈ ಆಸ್ಪತ್ರೆಗೆ ಸಂಬಂಧಪಟ್ಟಾಗ ನಾನು ಮಾತಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಇವತ್ತು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಅದು ಅತಿಯಾದಂಥ ತೂಕ. ನಿಮ್ಮಲ್ಲಿ ಸಾಕಷ್ಟು ಜನ ಅದನ್ನ ಅನುಭವಿಸ್ತಾ ಇರಬಹುದು. ಒಂದಷ್ಟು ಜನ ಈಗ ತಾನೇ ಆ ವೆಯ್ಟ್ ಗೈನ್ ಆಗುವ ಹಂತಕ್ಕೆ ಬಂದಿರಬಹುದು. ಹಾಗಾದ್ರೆ ಆ ತೂಕ ಯಾಕೆ ಜಾಸ್ತಿ ಆಗತ್ತೆ, ಅದಕ್ಕೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಹೋಗೋಣ. ಈ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮಿ ಅವರು ನನ್ನ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲ ಪ್ರಶ್ನೆ ಅಂದ್ರೆ, ಈ ತೂಕ ಹೆಚ್ಚಾಗೋದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಕಡೆಗಳಲ್ಲಿ ನಾವು ಜಾಹೀರಾತನ್ನು ನೋಡಿರ್ತೀವಿ. ಒಂದು ಫೋಟೋದಲ್ಲಿ ಇಷ್ಟು ದಪ್ಪ ಇರ್ತಾರೆ, ಇನ್ನೊಂದು ಫೋಟೋದಲ್ಲಿ ಇಷ್ಟು ಸಣ್ಣ ಆಗಿರ್ತಾರೆ. ಒಂದಷ್ಟು ಜನಕ್ಕೆ ಅದರಿಂದ ಟ್ರೀಟ್ಮೆಂಟ್ ಸಕ್ಸಸ್ ಆಗಿರುತ್ತೆ, ಇನ್ನೊಂದಷ್ಟು ಜನ ಅಲ್ಲಿ ಟ್ರೀಟ್ಮೆಂಟನ್ನು ತಗೊಂಡು ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ, ಅಥವಾ ಅದು ಸಾಯುವ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಿರೋದಿದೆ. ಅದು ಮೋಸ, ಹಾಗೆ ಹೀಗೆ ಇಂಥದ್ದೆಲ್ಲವೂ ಕೂಡ ಮಾತಾಡ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಸರಿಯಾದಂಥ ಪರಿಹಾರ ಬೇಕು ಅಂತ ಜನ ಹುಡುಕ್ತಾ ಇರ್ತಾರೆ. ಅದನ್ನು ಮಾತಾಡ್ತಾ ಹೋಗೋಣ. ಏನು ರೀಸನ್ ಮೇಡಮ್ ವಿಪರೀತವಾಗಿ ವೆಯ್ಟ್ ಗೇನ್ ಆಗೋದು? ಒಂದು ತುಂಬ ಹೆಣ್ಮಕ್ಳಿಗೆ ಮದುವೆ ಆದ ನಂತರ ವೆಯ್ಟ್ ಗೇನ್ ಆಗುತ್ತೆ ಅನ್ನೋ ಮಾತು ಕೂಡ ಇದೆ, ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದೆ. ಒಟ್ಟಾರೆ ರೀಸನ್ ಏನು ಈ ರೀತಿಯಾಗಿ ವಿಪರೀತ ತೂಕ ಜಾಸ್ತಿ ಆಗೋದಕ್ಕೆ? ಮೇನ್ ರೀಸನ್ ವೆನ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ವೆಯ್ಟ್ ಗೇನ್ ಅಂತ ಹೇಳುವಾಗ ಡಯಟ್ ಹೆಲ್ತಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡಿಲ್ಲ, ಸರಿಯಾಗಿರುವ ನರಿಶ್ಮೆಂಟ್ ಆಹಾರ ತಗೊಳ್ತಾ ಇಲ್ಲ, ನಾವು ಕರೆಕ್ಟ್ ಟೈಮಿಗೆ ಆಹಾರ ತಗೊಳ್ತಾ ಇಲ್ಲ, ಟೈಮ್ ತಪ್ಪಿ ಆಹಾರ ತಗೊಳ್ಳೋದು, ಆ ಆಹಾರ ತಗೊಳ್ಳೋದನ್ನು ಕೂಡ ನಾವು ಮೀನ್ಸ್ ಓವರ್ ಆಯಿಲಿ ಫುಡ್ ಐಟಮ್, ಡೀಪ್ ಫ್ರೈಡ್ ಆಚೆ ಕಡೆ ತಗೊಳ್ಳೋದು, ಅನ್ಟೈಮ್ಲಿ ಫುಡ್ ತಗೊಳ್ಳೋದು, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಆಫ್ ವೆಯ್ಟ್ ಗೇನ್. ಅದು ಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು, ಇಬ್ರಿಗೂ ಒಂದೇ ಥರದ್ದಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸೆಡೆಂಟ್ರಿ ಲೈಫ್ ಸ್ಟೈಲ್. ಯಾವಾಗ ನಾವು ಸರಿಯಾಗಿ ನಮ್ಮದು ಬಾಡಿನ ಫಿಸಿಕಲ್ ಎಕ್ಸಸೈಸ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಅದರಲ್ಲಿನೂ ನಮಗೆ ಈ ಥರ ಈ ವೆಯ್ಟ್ ಗೇನ್ ಆಗುತ್ತೆ. ಮೇಯ್ನ್ ಆಗಿ ಈ ಸಿಸ್ಟಮಲ್ಲಿ ಕೆಲಸ ಮಾಡೋರು, ಇವರಿಗೆ ಮೇನ್ ಆಗಿ ಈ ಕಂಪ್ಲೇಂಟ್ಸ್ ಅಲ್ಲಿ ಬರ್ತಾರೆ. IT ಪ್ರೊಫೆಷನ್ ಆಗಿರೋರು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಫಾಲೋ ಮಾಡೋರು, ಈ ವರ್ಕ್ ಫ್ರಮ್ ಹೋಮ್ ಮಾಡೋರು, ದೇ ವಿಲ್ ಬಿ ಮೋರ್ ಫೇಸಿಂಗ್ ದಿಸ್ ಇಶ್ಯೂಸ್. ಸೊ ಅದು ಮೇಲು ಫೀಮೇಲ್ಗೆ ಇಬ್ರಿಗೂ ಕಾಮನ್ ಆಗುತ್ತೆ. ಇನ್ನೊಂದು ಫೀಮೇಲ್ಸ್ಗೆ ಬೇಸಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಡ್ಯೂ ಟು ದು PCOD ಆ್ಯಂಡ್ ಥೈರಾಯ್ಡ್ ಇಶ್ಯೂ, ಇದು ಎರಡದಿಂದನೂ ಅವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಅದು ನಾವು ಕಂಡುಹಿಡಿಬೇಕು. ಒಬ್ರೊಬ್ರಿಗೆ ಗೊತ್ತಾಗುತ್ತೆ, ಒಬ್ರೊಬ್ರಿಗೆ ಅದು ಅವೇರ್ನೆಸ್ ಇರಲ್ಲ. ಸೊ ನಾವು ನಮ್ಮದು ನಾಡಿ ನೋಡಿಬಿಟ್ಟು ಅವ್ರಿಗೆ ಆದಂತ ತನಕ ಟೆಸ್ಟ್ ಎಲ್ಲ ಬರೆದು ಕೊಟ್ಬಿಟ್ಟು, ಸೊ ವಿ ವಿಲ್ ಬಿ ಫೈಂಡಿಂಗ್ ಔಟ್ ದ ಕಾಸಸ್. ಸೊ ಅದರಿಂದ ವಿ ವಿಲ್ ಬಿ ಡಿಟೆಕ್ಟಿಂಗ್, ಒಂದೊಂದಾಗಿ ನೋಡಿಬಿಟ್ಟು ವಿ ವಿಲ್ ರೆಕ್ಟಿಫೈ ದಟ್ ಒನ್. ಸೊ ದಿಸ್ ವಿಲ್ ಬಿ ದ ಮೇನ್. ಫೀಮೇಲ್ಗೆ ಮೇಯ್ನ್ ಆಗಿ ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿದ್ರೆ ಅಂಡರ್ಲೈಯಿಂಗ್ ಇಶ್ಯೂ ಇದು ಎರಡು ಇರುತ್ತೆ. ಮೇಲ್ಸ್ಗೆ ಅಂತ ಹೇಳುವಾಗ ಮೇನ್ ಆಗಿ ಅವ್ರದ್ದು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್. ಒಬ್ರೊಬ್ರು ಕರೆಕ್ಟಾಗಿ ಮಾಡ್ತಾ ಇರ್ತಾರೆ, ಒಬ್ರೊಬ್ರು ಮಾಡೋದನ್ನ ಬಿಟ್ಟು ಹೋಗಿರ್ತಾರೆ ಡ್ಯೂ ಟು ಮೋರ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಇಂಪ್ರಾಪರ್ ಡಯಟ್ ಲೈಫ್ ಸ್ಟೈಲು, ಇದರಿಂದ ಮೇಲ್ಸ್ಗೆ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ದೇ ಆಲ್ಸೋ ಫೇಸ್ ದಿಸ್ ಥೈರಾಯ್ಡ್ ಇಶ್ಯೂ, ಅದರಿಂದನೂ ಆಗೋಕ್ಕೆ ಸಾಧ್ಯತೆ ಇದೆ. ಮೇಲ್ಸ್ ಅಲ್ಲಿನೂ ಥೈರಾಯ್ಡ್ ಪ್ರಾಬ್ಲಮ್ ಬರುವಾಗ ಅದರಿಂದನೂ ವೆಯ್ಟ್ ಗೇನ್ ಆಗಿ ಬರೋರು ನಮ್ಮ ಹತ್ರ ಇದ್ದಾರೆ. ಸೊ ದೀಸ್ ಆರ್ ದ ಮೇನ್ ಕಾಸಸ್. ಓಕೆ, ಅಂದ್ರೆ ವೆಯ್ಟ್ ಗೇನ್ ಕಾರಣ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಇರುತ್ತೆ. ಓಕೆ, ಇನ್ನು ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಎಲ್ಲ ಮಾತಾಡ್ತಿರ್ತಾರೆ, ಎಷ್ಟು ಸತ್ಯನೋ ಗೊತ್ತಿಲ್ಲ, ಮದುವೆ ಆದ ನಂತರ ಇದ್ದಕ್ಕಿದ್ದ ಹಾಗೆ ವೆಯ್ಟ್ ಗೇನ್ ಆಗಿಬಿಡುತ್ತೆ ಅಂದ್ರೆ ಮಕ್ಕಳಾದ ಕಾರಣಕ್ಕಾಗಿ. ಅದು ಹೌದಾ? ಅದು ಹೌದಾ, ಅದು ನಿಜ ಇದೆ. ಒಬ್ರೊಬ್ರಿಗೆ ದಟ್ ಇಸ್ ನ್ಯಾಚುರಲ್ ಆಲ್ಸೋ. ಸಿ, ವೆಯ್ಟ್ ಗೇನಿಂಗ್ ಆಫ್ಟರ್ ಮ್ಯಾರೇಜ್ ವಿಲ್ ಬಿ ನ್ಯಾಚುರಲ್, ಬಟ್ ಅದು ತುಂಬ ಆಗ್ಬಾರ್ದು. ಸಿ, ಅದು ಒಂದು ಮಟ್ಟಿಗಿಂದ ಹೋಗ್ಬಾರ್ದು. ನಮ್ಗೆ ಹೈಟ್ಗೆ ಇಷ್ಟೇ ಇರಬೇಕು ಅಂತ ಒಂದಿದೆ. ಆ ಥರ ಹೋಗುವಾಗ ದೇರ್ ಶುಡ್ ಬಿ, ನಾವು ಅದಕ್ಕೆ ಗಮನ ಕೊಡಬೇಕು. ವಿ ಶುಡ್ ಗೋ ಫಾರ್ ದಟ್ ಪ್ರಾಪರ್ ಬ್ಲಡ್ ಟೆಸ್ಟ್. ಒಂದು ಡಾಕ್ಟರ್ ನಮ್ಮ ಹತ್ರ ಬಂದು ನೋಡ್ಬಿಟ್ಟು ಅದಕ್ಕೆ ಏನು ಕಾಸು ಅಂತ ವಿ ಶುಡ್ ಫೈಂಡ್ ಔಟ್, ರೂಲ್ ಔಟ್ ಅಂಡ್ ಡೂ ದ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಫಾರ್ ದಟ್. ಈಗ ವೆಯ್ಟ್ ಗೇನ್ಗೆ ನಾನು ಆರಂಭದಲ್ಲೇ ಒಂದು ಮೆನ್ಷನ್ ಮಾಡಿದೆ, ಅದಕ್ಕೆ ಪರಿಹಾರ ಇದೆ ಅಂತೇಳಿ ಬೇರೆ ಬೇರೆ ಕಡೆಗಳ ಜಾಹೀರಾತು ನೋಡಿರ್ತೀವಿ, ಎಲ್ಲ ಮರಕ್ಕೆಲ್ಲ ಅಂಟಿಸಿರ್ತಾರೆ. ಹಂಗೆ ಎಲ್ಲಿ ಬೇಕಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು, ಹೇಗೆ? ಆ ಥರ ನಾವು ತಗೊಳಕ್ಕಾಗಲ್ಲ. ನಾವು ಅಲ್ಲಿ ಹೋಗಿ, ಈಗ ದೇ ವಿಲ್ ಎಲ್ಲ ಕಡೆನೂ ಸರ್ಚ್ ಮಾಡ್ತಾರಲ್ವಾ, ಆ ಥರ ನಾವು ಸರ್ಚ್ ಮಾಡಿ ದ ಡಯಟ್, ಅವ್ರು ಕೊಡುವ ಮೆಡಿಸಿನ್ಸು ಅದೆಲ್ಲ ನಮಗೆ ಪ್ರಾಪರ್ ಆಗಿ ಬಾಡಿಗೆ ಸೆಟ್ ಆಗಬೇಕು. ಆ ಥರ ಇದ್ರೆ ಮಾತ್ರ ತಗೋಬೇಕು. ಬಟ್ ದ ಎವ್ರಿಥಿಂಗ್ ವಿಲ್ ನಾಟ್ ಬಿ ಟ್ರೂ, ಇಟ್ ಮೇ ಬಿ ಆಲ್ಸೋ ಫೇಕ್.
ಸೊ ಅದನ್ನ ನಾವು ಸರಿಯಾಗಿ ನೋಡಿ ಟ್ರೀಟ್ಮೆಂಟ್ ತಗೋಬೇಕು. ಓಕೆ, ಈಗ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಏನು ಪರಿಹಾರ ಇದೆ ಅಂದ್ರೆ ತೂಕ ಇಳಿಸ್ಕೊಳ್ಳೋಕೆ ಏನು ಪರಿಹಾರ ಇದೆ? ಮೇನ್ಲಿ ಪೇಷಂಟ್ ಬಂದು ನಾವು ನಾಡಿ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಮೇನ್ ಟ್ರೀಟ್ಮೆಂಟ್ ನಮ್ಮ ಹತ್ರ ಅದಕ್ಕೆ ಇರುವುದು ಡಿಟಾಕ್ಸಿಫಿಕೇಶನ್ ಅಂತ. ಸೊ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ನಮಗೆ 14 ದಿನದ ಒಂದು ಪ್ರೊಸೀಜರ್ ಬರುತ್ತೆ. ಸೊ ಇಟ್ ಇಸ್ ಲೈಕ್ ಎನ್ ಕಸ್ಟಮೈಸ್ಡ್ ಕಿಟ್ಟು. ಪೇಷಂಟ್ ಯಾವ್ದು ತರ ಡಿಸೀಸ್ಗೆ ಬರ್ತಾರೆ, ಮೇನ್ ಆಗಿ ವೇಟ್ ರಿಡಕ್ಷನ್ ಬರುವಾಗ ಯಾವ್ದು ಮೂಲ ಕಾರಣ ಅಂತ ತಿಳ್ಕೊಂಡು ವಿಲ್ ಬಿ ಕಸ್ಟಮೈಸಿಂಗ್ ದ ಮೆಡಿಸಿನ್ಸ್ ಫಾರ್ ದೆಮ್. ಸೊ ಇಟ್ ಇಸ್ ಎನ್ ಕಸ್ಟಮೈಸ್ಡ್ 14 days ಕಿಟ್ ಟೇಕನ್ ಟು ಹೋಮ್ ಇಟ್ ಸೆಲ್ಫ್. ಸೊ ಇಲ್ಲಿ ಬರಬೇಕಂತ ನೆಸೆಸಿಟಿ ಇಲ್ಲ, ಮನೆಯಲ್ಲಿ ತಗೊಂಡು ಹೋಗಿ ನಮ್ದು ಡಾಕ್ಟರ್ ಅವ್ರದ್ದು ಅಡ್ವೈಸ್ ಅಲ್ಲಿ ನಾವು ಆ ಕಿಟ್ಟನ್ನ ಅವ್ರು ಮಾಡ್ತಾ ಇರ್ತಾರೆ. ಮೇನ್ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಡಯಟ್ ನಾವೇ ಅವ್ರಿಗೆ ಕೊಟ್ಬಿಡ್ತೀವಿ, ಕಸ್ಟಮೈಸ್ ಮಾಡ್ತೀವಿ ಡಯಟ್. ಸೊ ಆ ಕಸ್ಟಮೈಸ್ ಡಯಟ್ ನಾವು ಕೊಡುವಾಗ ಅದು ಯಾವುದು ಪ್ರೊಪೋರ್ಷನಲಿ ತಗೋಬೇಕು, ಯಾವುದು ಜೊತೆಗೆ ತಗೋಬೇಕು, ಯಾವುದು ತಗೋಬಾರದು ಅಂತ ಫುಲ್ 100% ಗೈಡೆನ್ಸ್ ಇರುತ್ತೆ. ಸೊ ಅದರಿಂದ ಯಾವುದು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಸೂರ್ಯ ನಮಸ್ಕಾರ, ಸ್ಕ್ವಾಟ್, ಸೊ ಒಬ್ರೊಬ್ರಿಗೆ ಒಂದೊಂದು ತರ ಇರುತ್ತೆ. ಸೊ ಆ ತರ ನಾವು ಗೈಡೆನ್ಸ್ ಕೊಟ್ಟು ವಿಲ್ ಬಿ ಗಿವಿಂಗ್ ಟ್ರೀಟ್ಮೆಂಟ್, ಶರೀರ ಶುದ್ಧೀಕರಣ, ಲೂಸ್ ಮೋಷನ್, ವಿರೇಚನ ಥೆರಪಿ. ಸೊ ಆ ಟಾಕ್ಸಿನ್ಸ್ ಏನ್ ಕಲೆಕ್ಟ್ ಆಗಿದೋ ಅದನ್ನ ಆಚೆ ಕಡೆ ಕಳ್ಸಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಅಂದ್ರೆ ರಿಸಲ್ಟ್ ನೋಡಕ್ಕೆ ನಾವು ಎಷ್ಟು ಟೈಮ್ ಬೇಕಾಗೋದು? ರಿಸಲ್ಟ್ಸ್ ನಾವು ಈ ಕಿಟ್ will be giving for 14 to 15 days. So that is also customized upon the patient. ಈಗ ತುಂಬಾ ಅಷ್ಟು ಕ್ರಿಟಿಕಲ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ 20 days ಹತ್ರನೂ ನಮಗೆ ಟ್ರೀಟ್ಮೆಂಟ್ ಇದೆ. ಸೊ ದಟ್ ಇಸ್ ಕಸ್ಟಮೈಸ್ಡ್ ಅಕಾರ್ಡಿಂಗ್ ಟು ದ ಪೇಷಂಟ್ ಕಂಡೀಷನ್ ಅಂಡ್ ಅದರಲ್ಲೇ ನಮಗೆ 7 to 8 kgs ವರೆಗೆ ರಿಸಲ್ಟ್ಸ್ ನೋಡಬಹುದು. ಓಕೆ, ಇದು ಹೇಳಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬಾ ಜನರು ಕುತೂಹಲ ಇರುತ್ತೆ. ಕನಿಷ್ಠ ಒಂದು 6 ತಿಂಗಳು ಅಂದಾಗ ನಾವು ಎಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಳ್ಬಹುದು ಅಂತ, ಅಂದ್ರೆ ನೀಟಾಗಿ ಡಯಟ್ ಫಾಲೋ ಮಾಡ್ತೀವಿ, ನೀಟಾಗಿ ನೀವು ಹೇಳಿದೆಲ್ಲವನ್ನೂ ಕೂಡ ಫಾಲೋ ಮಾಡ್ತಾ ಹೋಗ್ತೀವಿ ಅಂದ್ರೆ ಎಷ್ಟು ವೆಯ್ಟ್ ಲಾಸ್ ಆಗಬಹುದು? ಈಗ ನಮಗೆ ಕರೆಕ್ಟ್ ಆಗಿ ತಿಂಗಲ್ಗೆನೆ ನಮ್ಗೆ ಆರಾಮ್ಸೆ ಒಂದು 10 kgs ವರೆಗೆ ಮಾಡಬಹುದು. ಸೊ ಕರೆಕ್ಟ್ ಆಗಿ ನಮ್ಗೆ ಫಾಲೋ ಮಾಡ್ತಾನೆ ಇರ್ತಾರಂತ ಹೇಳಿದ್ರೆ ಅರೌಂಡ್ ಒಂದು 15 to 20 kgs ವರೆಗೆ ರೆಡ್ಯೂಸ್ ಮಾಡಬಹುದು. ಓಕೆ ಓಕೆ, ನಿಮ್ಮಲ್ಲಿ ರಿಸಲ್ಟ್ ಹೇಗಿದೆ ಪರ್ಟಿಕ್ಯುಲರ್ ಆಗಿ ಈ ವೆಯ್ಟ್ ಲಾಸ್ ಸಂಬಂಧಪಟ್ಟ? ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ, 100% ರಿಸಲ್ಟ್ಸ್ ಇದೆ. 7 to 8 kgs ವರೆಗೆ ನಾವು ಆರಾಮಾಗಿ ರೆಡ್ಯೂಸ್ ಆಗಬಹುದು. ಅಂಡ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಪೇಷಂಟ್ಸ್ ಪ್ರಕೃತಿ, ಒಬ್ರೊಬ್ರದ್ದು ಪ್ರಕೃತಿ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ತನಕನೇ ನಾವು ಕಸ್ಟಮೈಸ್ ಮಾಡ್ತೀವಿ ಮೆಡಿಸಿನ್ಸ್ ನ. ಸೊ 7 to 8 kgs ಆಫ್ ವೇಟ್ ರಿಡಕ್ಷನ್ ಇಸ್ ದೇರ್ ಇನ್ ಅವರ್ ಹೌಸ್. ನಂದು ಮತ್ತದೇ ಪ್ರಶ್ನೆ, ಯಾವ ಕಾರಣಕ್ಕಾಗಿ ಅಂದ್ರೆ ತುಂಬಾ ಜನಕ್ಕೆ ಆತಂಕ, ಭಯ ಎಲ್ಲವೂ ಕೂಡ ಇರುತ್ತೆ. ಆಯುರ್ವೇದ ಮೆಡಿಸಿನ್ ತಗೊಳ್ಳೋದ್ರಿಂದ ಅಥವಾ ಕಿಟ್ ತಗೊಳ್ಳೋದ್ರಿಂದ ದೇಹದಲ್ಲಿ ಏನಾದರೂ ಬೇರೆ ಸಮಸ್ಯೆ ಆಗುತ್ತಾ, ಅಥವಾ ಸೈಡ್ ಎಫೆಕ್ಟ್ಸ್ ಆಗೋಕ್ಕೆ ಶುರುವಾಗುತ್ತಾ, ಅಥವಾ ಇದ್ದಕ್ಕಿದ್ದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ನಮಗೆ ಸಮಸ್ಯೆ ಅಂದರೆ ಇದೇನೋ ತೊಗೊಳಕ್ಕೆ ಹೋಗಿ ಇನ್ನೇನೋ ಸಮಸ್ಯೆ ಆಗಬಾರ್ದು ರೀತಿ ಇರುತ್ತೆ, ಆ ಥರ ಏನು ಇಲ್ವಾ? ಆ ಥರ ಕಂಪ್ಲೇಂಟ್ಸ್ ಏನು ಇಲ್ವಾ? ಆ ಥರ 100% ನಮ್ದು ಔಷಧಿಲಿಲ್ಲ. ಇದನ್ನು ಪ್ಯೂರ್ ಆಗಿ ನಾವೇ ನಮ್ದು ಹಾಸ್ಪಿಟಲಲ್ಲಿ ರೆಡಿ ಮಾಡಬೇಕಾಗಿರೋ ಔಷಧಿಗಳು ಅಂಡ್ ಇಟ್ ಇಸ್ ಕಸ್ಟಮೈಸ್ಡ್ ಅಂಡ್ ಅಂಡರ್ ಅಬ್ಸರ್ವೇಷನ್. ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಇರಲ್ಲ. ನಾವು ಹೇಳುವ ಥರ ಅವ್ರು ಫಾಲೋ ಮಾಡಬೇಕು, ದಟ್ ಈಸ್ ಓನ್ಲಿ ದ ಒನ್ ಕ್ರೈಟೀರಿಯಾ. ಇಲ್ಲಾಂದರೆ ಬೇರೆ ಯಾವ ಥರದ್ದು ಸೈಡ್ ಎಫೆಕ್ಟ್ಸು ಇಲ್ಲ. ಓಕೆ ಓಕೆ, ನಂದು ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಈ ಆಯುರ್ವೇದ ಮೆಡಿಸಿನ್ ಸಂಬಂಧಪಟ್ಟ ಹಾಗೆ ನೀವೇನು ಸಲಹೆ ಕೊಡ್ತೀರಾ? ಅಂದರೆ ಬೆಸ್ಟ್ ಅಂತೀರಾ ಹೇಗೆ ಆಯುರ್ವೇದ? ಎಸ್, ಆಯುರ್ವೇದ ಇಸ್ 100% ಬೆಸ್ಟ್. ಈಗ ಅಲೋಪತಿಯಲ್ಲಿ ನಮಗೆ ದೇರ್ ವೇ ಆಫ್ ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್ ಅಂಡ್ ಅದರಿಂದ ಸೈಡ್ ಎಫೆಕ್ಟ್ಸು ಆಗುತ್ತೆ. ಬಟ್ ನಮ್ದು ಆಯುರ್ವೇದದಲ್ಲಿ ನಾವು ಪ್ಯೂರ್ ಆಗಿ ಆರ್ಗ್ಯಾನಿಕ್ ಮೆಡಿಸಿನ್ಸೇ ಎಲ್ಲ ರೆಡಿ ಮಾಡೋದು. ಸೊ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಇನ್ ದಟ್. ಸೊ ಆಯುರ್ವೇದಿಕ್ ಮೆಡಿಸಿನ್ಸ್ ಇಸ್ ಬೆಸ್ಟ್. ಓಕೆ ಓಕೆ, ನೀವು ನೋಡಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ಕಡೆಗೆ ಜನ ಜಾಸ್ತಿ ಬರ್ತಿದ್ದಾರೆ ಹೇಗೆ ಅಂತ? ಹೌದು, ಖಂಡಿತ. ಈಗ ಪೀಪಲ್ ಆರ್ ಗೆಟಿಂಗ್ ಮೋರ್ ಅವೇರ್ನೆಸ್ ಇನ್ ಆಯುರ್ವೇದ. ಸೊ ಈಗ ತಮಿಳ್ನಾಡು ಕಡೆ ಎಲ್ಲ ಏನು ಬರ್ತಾ ಇಲ್ಲ ಅಷ್ಟು ಅವೇರ್ನೆಸ್. ನೌ ಪೀಪಲ್ ಆರ್ ಗೆಟಿಂಗ್ ಅವೇರ್ನೆಸ್ ಅಂಡ್ ಸ್ಲೋಲಿ ದೇ ಆರ್ ಟರ್ನಿಂಗ್ ಟುವರ್ಡ್ಸ್ ಆಯುರ್ವೇದ. ಅದರಲ್ಲಿ ಒಳ್ಳೆ ಪರಿಹಾರ ಸಿಗುತ್ತೆ ಬಿಕಾಸ್ ವಿ ವಿಲ್ ಬಿ ಟ್ರೀಟಿಂಗ್ ಫ್ರಮ್ ರೂಟ್ ಕಾಸ್. ಸೊ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡುವುದಿಲ್ಲ. ಯಾವುದು ನಾಡಿ ನೋಡ್ಬಿಟ್ಟು ಯಾವುದು ವಾತ ಜಾಸ್ತಿ ಇದೆಯಾ, ಪಿತ್ತ ಜಾಸ್ತಿ ಇದೆಯಾ, ಕಫ ಜಾಸ್ತಿ ಇದೆಯಾ, ಯಾವುದರಿಂದ ಬರ್ತಾ ಇದೆ ಅಂತ ಹೇಳಿ ಆಸ್ ವಿ ಆರ್ ಟ್ರೀಟಿಂಗ್ ಇಟ್ ಫ್ರಮ್ ರೂಟ್ ಕಾಸ್, ಆಯುರ್ವೇದ ಗಿವ್ಸ್ ಬೆಟರ್ ರಿಸಲ್ಟ್ಸ್. ಈಗ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಿಂದಿನ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಮಾತಾಡಿದ್ರಿ, ಅದರೆಲ್ಲದರ ಆಚೆಗೆ ಇನ್ನು ಯಾವ್ಯಾವ ಇದಕ್ಕೆ ಟ್ರೀಟ್ಮೆಂಟ್ ಇದೆ ನಿಮ್ಮಲ್ಲಿ ಅಂತ? ವಿ ಆರ್ ಹ್ಯಾವಿಂಗ್ ಟ್ರೀಟ್ಮೆಂಟ್ ಫಾರ್ PCOD, ಇರೆಗ್ಯುಲರ್ ಪೀರಿಯಡ್ಸ್, ಸೋರಿಯಾಸಿಸ್, ಎಕ್ಸಿಮಾ, ಶುಗರ್ಗೆ, ಹೈಪರ್ ಟೆನ್ಷನ್ಗೆ, ಎಕ್ಸಿಮಾ, ಡ್ಯಾಂಡ್ರಫ್, ಹೇರ್ ಫಾಲ್, ಲಂಬಾರ್ ಸ್ಪಾಂಡಿಲೋಸಿಸ್, ಸರ್ವಿಕಲ್ ಸ್ಪಾಂಡಿಲೋಸಿಸ್, ಆರ್ಥರೈಟಿಸ್, ಆ ಥರ ಎಲ್ಲ ಥರದ್ದು ನಮಗೆ ಟ್ರೀಟ್ಮೆಂಟ್ ಇದೆ. ದೇಹದ ಪ್ರತಿ ಸಮಸ್ಯೆಗೂ ತಕ್ಷಣ ಆಯುರ್ವೇದ ಆಸ್ಪತ್ರೆ ಟ್ರೀಟ್ಮೆಂಟ್ ಇದೆ. ಓಕೆ, ಹಾಗೆ ಇನ್ನೊಂದು ನಾನು ಪ್ರತಿ ಎಪಿಸೋಡಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನಿಮ್ಮ ಆಸ್ಪತ್ರೆ ಒಂದು ವಿಶೇಷತೆ ಅಂದರೆ ಇಲ್ಲೇ ಔಷಧಿಯನ್ನು ತಯಾರು ಮಾಡಿ ಇಲ್ಲೇ ಟ್ರೀಟ್ಮೆಂಟನ್ನು ಕೊಡ್ತೀರಿ. ಏನದು ಆ ಪ್ರೋಸೆಸ್ ಏನದು? ಸಿ ದಿಸ್ ತಕ್ಷಣ ಅಂತ, ದಟ್ ಇಸ್ ದ ಮೇನ್ ಅವ್ರದ್ದು, ನಮ್ದು ಹೆಸರೇ ತಕ್ಷಣ ಅಂತ ಇದು. ಫ್ರೆಶ್ ಮೆಡಿಸಿನ್ಸ್, ಈ ಫ್ರೆಶ್ ಮೆಡಿಸಿನ್ಸ್ ಅಲ್ಲಿ ಎಫಿಕಸಿ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಯಾವುದು ಪ್ರಿಸರ್ವೇಟಿವ್ಸ್ ರೆಡಿ ಮಾಡಲ್ಲ, ಆಡ್ ಮಾಡಲ್ಲ, ಅಂಡ್ ವಿ ಮೇಕ್ ಫ್ರೆಶ್ ಬ್ಯಾಚಸ್ ಆಗಿ ಮೆಡಿಸಿನ್ಸ್ ರೆಡಿ ಮಾಡ್ತೀವಿ. ಅದು ಕಷಾಯ ಆಗಿರ್ಬೋದು, ಲೇಹ್ಯ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಂಡ್ ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್. ಸೊ ಅದರಿಂದ ಎಫಿಕಸಿ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಸಿ ರಿಸಲ್ಟ್ಸ್ ವಿತ್ ಇನ್ 15 days. ಸೊ ದಟ್ ಈಸ್ ದ ಮೇನ್ ಪರ್ಟಿಕ್ಯುಲರ್
ಥಿಂಗ್ ಆಫ್ ಅವರ್ ತಕ್ಷಣ ಆಯುರ್ವೇದಿಕ್. ತಕ್ಷಣ ಹೆಸರು ಹೇಳುತ್ತೆ, ತಕ್ಷಣ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ಸಾಕಷ್ಟು ವಿಚಾರ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಂಧುಗಳು, ಇಲ್ಲಿವರೆಗೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇದ್ವಿ. ಒಂದು ಆಯುರ್ವೇದದ ಮಹತ್ವ, ತಕ್ಷಣ ಆಯುರ್ವೇದ ಆಸ್ಪತ್ರೆಯ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಅತಿಯಾದಂಥ ತೂಕ ಇಳಿಸೋದು ಹೇಗೆ ಆಯುರ್ವೇದದ ಮೂಲಕ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ.